ವ್ಯವಹಾರ ಮಾಡುವಂಥದ್ದು ಹಾಗೆ KPSCಯಲ್ಲೂ ನಡೀತದಂತ. ಇಲ್ಲೂ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಅನ್ನೋದು ನಮ್ಮ ಅಭ್ಯರ್ಥಿಗಳ ಆರೋಪ. ಅದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೇಲೆ ಹೇಳುವಂಥ ಒಂದು ರೂಮದಲ್ಲಿ ಒಂದು 5 ಜನ ಪಾಸ್ ಆಗುವಂಥದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, 1-2 ಎಲ್ಲ ಲಿಸ್ಟ್ ಕೊಡ್ತಾ ಹೋದ್ರೆ ಇವತ್ತು ನೀವು ಸಹ KPSC ಭ್ರಷ್ಟಾಚಾರ ಅಂತ ಹೇಳೋದು ಹೊಡೆದ್ರಪ್ಪ ಅಂದ್ರೆ ನಿಮ್ಮ ಮುಂದೆ ಬಂದು ಬಿಡ್ತಾವೆಲ್ಲನೂ. ಅದಕ್ಕೆ ಇದು ತಪ್ಪಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಅಧಿಕಾರಶಾಹಿಗಳಿಗೆ ಮೊದಲನೇದು ರಾಜಕೀಯವಾಗಿ ಮುಕ್ತಿರ್ಬೇಕು ಮತ್ತು ರಾಜಕೀಯ ಜನರಲ್ಲಿ ಎಂಟ್ರಿನೇ ಕೊಡುವಾಗಿಲ್ಲ. ಯಾಕಂದ್ರೆ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ದುಡ್ಡು ಹೊಡಿದಕ್ಕಾಗಿ ಬಂದಿರ್ತಾರೆ. ಅಧಿಕಾರಿಗಳು ಅವ್ರಿಗೂ ಅದೇ ಬೇಕಾಗಿರ್ತದೆ. ಅವ್ರ ಮೇಲೆ ಹಾಕ್ಕೊಂಡು ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತೇಳಿ ದುಡ್ಡು ಹೊಡಿಯುವಂಥದ್ದು ಕೋಟಿಗಳಲ್ಲಿ ವ್ಯವಹಾರ ನಡೀತಾ ಇರ್ತಾವೆ. ನೇಮಣಿಕೆಯಲ್ಲಿ AC ಆಗಿರ್ಬೋದು, ಅದೇ ಕಾಲಕ್ಕೆ ತಹಸೀಲ್ದಾರ್ ಆಗಿರ್ಬೋದು, ಇನ್ನುಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಇವತ್ತಿನ PDOಗಳಾಗಿರ್ಬೋದು, ಮತ್ತೇನೋ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ದುಡ್ಡು ಹರಿದಾಡ್ತದೆ ಅನ್ನೋದು ನಾವು ಮೇಲೆ ಕೇಳ್ತಾನೆ ಇರ್ತೀವಿ KPSCಯಲ್ಲಿ. ಇದು ಬಂದ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ತನಿಖೆ ಆಗಬೇಕು. ತನಿಖೆಯಾಗೆ ಅದ್ರಲ್ಲಿ ತಪ್ಪಿತಸ್ಥರ ಜಾರ್ಕೊಂಡು ಬರ್ತಾರೆ, ಅವ್ರು ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಲಿಕ್ಕೆ ಹೆಚ್ಚಂದ್ರೆ ಸಹಜವಾಗಿ ಭಯ ಹೊಡ್ತದೆ ಅಧಿಕಾರಿಗಳಲ್ಲಿ. ಅಧಿಕಾರಿಗಳು ದೋಷನೂ ಅದ, ಗುಣನೂ ಅದ, ದೋಷವೂ ಅದ. ಆದ್ರೆ ಅವ್ರು ಬಿಟ್ಟರೆ ಅವ್ರು ಬೆಳಕೋದು ಹೋಗಿಬಿಡ್ತಾರೆ. ಒಂದಿಷ್ಟು ನೀವು ಪೆಟ್ಟು ಕೊಡ್ತಾ ಹೋದ್ರಪ್ಪ ಅಂದ್ರೆ ಅಧಿಕಾರಿಗಳು ಅವ್ರು ನಮ್ಮವ್ರಲ್ಲ ರೀ, ಬಡತನದ ಬಂದಂಥವ್ರು ಇರ್ತಾರೆ, ಪಾಸ್ ಆಗಿರೋ ಬಂದಿರ್ತಾರೆ, ಬಂದು ನಮಗೆ ದುಡ್ಡು ಮಾಡ್ಕೊಂಡು ಸುತ್ತ ಸೇರ್ತದೆ. ಈ ವ್ಯವಸ್ಥೆನಾಗ ಅದ. ಮುಂದೆ ನನಗಾಯಿತು, ನನ್ನ ಮೊಮ್ಮಕ್ಕಳಿಗಾಯ್ತು, ಮರಿ ಮಕ್ಕಳಿಗಾಯಿತು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ KPSC ಪೂರ್ತಿ ಭ್ರಷ್ಟಗೊಂಡ ನಿಂತದ ಅನ್ನೋದು ಎಲ್ಲರಿಗೂ ಗೊತ್ತಂಥ ವಿಷಯ. ಅದ್ರ ಜೊತೆಯಲ್ಲೇ ನಾಳೆಯಿಂದ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು